ಇಂಡಿ ಮತಕ್ಷೇತ್ರ ಮತ್ತು ನಾಗಠಾಣ ಮತಕ್ಷೇತ್ರ ಈ ಎರಡೂ ಕ್ಷೇತ್ರಗಳಲ್ಲಿ ದೊಡ್ಡ ಪ್ರಮಾಣದಲ್ಲಿ ಅಭಿವೃದ್ಧಿ ಕಾರ್ಯಕ್ರಮಗಳಿಗೆ ಶಂಕುಸ್ಥಾಪನೆ ಮತ್ತು ಲೋಕಾರ್ಪಣೆ ಕಾರ್ಯಕ್ರಮ ಈ ಕಾರ್ಯಕ್ರಮವನ್ನು ಅತ್ಯಂತ ಸಂತೋಷದಿಂದ ಉದ್ಘಾಟನೆಯನ್ನ ಮಾಡಿದ್ದೇನೆ. ಇದು ಒಂದು ಐತಿಹಾಸಿಕವಾದಂಥ ದಿನ. ಸುಮಾರು 5,559 ಕೋಟಿ ರೂಪಾಯಿಗಳ 4,559 ಕೋಟಿ ರೂಪಾಯಿಗಳ ಶಂಕುಸ್ಥಾಪನೆ ಮತ್ತು ಉದ್ಘಾಟನೆ ಕಾರ್ಯಕ್ರಮಗಳಿಗೆ ಇವತ್ತು ಚಾಲನೆಯನ್ನು ಕೊಡ್ತಾ ಇದ್ದೇವೆ. ಎಲ್ಲ ಕಾರ್ಯಕ್ರಮಗಳು ಇಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಕಾರ್ಯಕ್ರಮಗಳಾಗಬೇಕಾದ್ರೆ ಶ್ರೀ ಯಶವಂತರಾಯಗೌಡ ಪಾಟೀಲ್ ಶಾಸಕರು ಮತ್ತೆ ವಿಠಲ್ ಅವರಿಬ್ಬರು ಕೂಡ ಕಾರಣಕರ್ತರು ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದಾರೆ. ಎರಡೂ ಕ್ಷೇತ್ರಗಳಲ್ಲಿ ಶಂಕುಸ್ಥಾಪನೆ ಉದ್ಘಾಟನೆ ಆಗ್ತಾ ಇದೆ. ನಾನು ಇಂಡಿಗೆ ಬರ್ತಾ ಇರ್ತಕ್ಕಂಥದ್ದು ಬಹಳ ಸಾರಿ ಬಂದಿದ್ದೀನಿ. ಮುಖ್ಯಮಂತ್ರಿ ಆಗೋಕ್ಕಿಂತೂ ಮುಂಚಿತವಾಗಿ ಬಂದಿದ್ದೀನಿ, ಆಮೇಲೂ ಬಂದಿದ್ದೀನಿ, ಚುನಾವಣಾ ಸಂದರ್ಭದಲ್ಲೂ ಕೂಡ ಬಂದಿದ್ದೀನಿ. ನೀವೆಲ್ಲರೂ ಕೂಡ ನನ್ನ ಮನವಿಗೆ ಓಗೊಟ್ಟು ಕಳೆದ ಚುನಾವಣೆಯಲ್ಲಿ ಯಶವಂತರಾಯಗೌಡ ಅವರನ್ನ, ವಿಠಲ್ ಅವರನ್ನ ಬಹಳ ದೊಡ್ಡ ಬಹುಮತದಿಂದ ಗೆಲ್ಲಿಸಿಕೊಟ್ಟಿದ್ದೀರಿ. ಅದಕ್ಕೋಸ್ಕರ ನಿಮಗೆ ನಮಸ್ಕಾರಗಳನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಈಗಾಗಲೇ ನಮ್ಮ ಉಪಮುಖ್ಯಮಂತ್ರಿಗಳು ಮುಂದಿನ ವಿಧಾನಸಭಾ ಚುನಾವಣೆಯಲ್ಲೂ ಕೂಡ ನೀವು ನಮಗೆ ಆಶೀರ್ವಾದವನ್ನು ಮಾಡಬೇಕು ಅಂತ ಹೇಳಿದ್ದಾರೆ. ನಾನು ಮತ್ತೊಮ್ಮೆ ನಿಮ್ಮಲ್ಲಿ ಮನವಿಯನ್ನ ಮಾಡುತ್ತೇನೆ. ಕರ್ನಾಟಕದಲ್ಲಿರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರ ಬಹಳ ಪ್ರಾಮಾಣಿಕವಾಗಿ ಅಭಿವೃದ್ಧಿ ಕೆಲಸಗಳನ್ನ ಮಾಡ್ತಾ ಇದೆ. ಇವತ್ತು ಇಂಡಿ ಮತ್ತು ನಾಗಠಾಣ ಮತಕ್ಷೇತ್ರಗಳಲ್ಲಿ 4,559 ಕೋಟಿ ರೂಪಾಯಿಗಳ ಕೆಲಸ ನಡೀತಾ ಇದ್ದಾವೆ ಅಂತಂದ್ರೆ ಈ ಸರ್ಕಾರ ಅಭಿವೃದ್ಧಿ ಪರವಾಗಿರ್ತಕ್ಕಂಥ ಸರ್ಕಾರ ಅಂತಕ್ಕಂಥದನ್ನ ತೋರಿಸುತ್ತೆ. ಇದನ್ನ ನಾವು ಅರ್ಥ ಮಾಡ್ಕೋಬೇಕಾಗ್ತದೆ. ನಮ್ಮ ವಿರೋಧ ಪಕ್ಷದವರು ಕರ್ನಾಟಕದಲ್ಲಿ ಅಭಿವೃದ್ಧಿ ಕೆಲಸಗಳೆಲ್ಲ ನಿಂತೋಗಿದ್ದಾವೆ. ಗ್ಯಾರಂಟಿ ಯೋಜನೆಗಳನ್ನು ಜಾರಿ ಮಾಡಿದ ಮೇಲೆ ಕರ್ನಾಟಕ ಸರ್ಕಾರದಲ್ಲಿ ಹಣ ಇಲ್ಲ, ಈ ರೀತಿಯಾದಂಥ ಆರೋಪಗಳನ್ನು ಮಾಡಿ ಅಪಪ್ರಚಾರ ಮಾಡತಕ್ಕಂಥದ್ದನ್ನ ತಾವೆಲ್ಲ ದಿನಪತ್ರಿಕೆಯಲ್ಲಿ ನೋಡಿದ್ದೀರಿ. ಅವರು ಎಲ್ಲೂ ಹೋಗಲ್ಲ, ಬರೀ ಸುಳ್ಳು ಆರೋಪಗಳನ್ನು ಮಾಡೋದು, ಅಪಪ್ರಚಾರವನ್ನು ಮಾಡೋದು,
ಬಿಟ್ಟಿ ಪ್ರಚಾರವನ್ನ ಗಿಟ್ಟಿಸ್ಕೊಳ್ತಕ್ಕಂಥದ್ದು, ಈ ಕೆಲಸದಲ್ಲಿ ನಿರತರಾಗಿರ್ತಕ್ಕಂಥದ್ದನ್ನ ತಾವೆಲ್ಲ ನೋಡಲಿಕ್ಕೆ ಸಾಧ್ಯ ಆಗ್ತದೆ. ಇವತ್ತು ಸುಮಾರು 4,157 ಕೋಟಿ 4,157 ಕೋಟಿ ಶಂಕುಸ್ಥಾಪನೆಗೆ ಖರ್ಚು ಮಾಡತಕ್ಕಂಥ ಹಣ 4,157 ಕೋಟಿ. ಮತ್ತೆ ಉದ್ಘಾಟನೆ ಆಗ್ತಕ್ಕಂಥ ಹಣ 401 ಕೋಟಿ. ಒಟ್ಟು 4,559 ಕೋಟಿ ರೂಪಾಯಿಗಳಿಗೆ ಅವ್ರು ಬಂದು ನೋಡ್ಬೇಕು. ಇಲ್ಲಿ ವಿರೋಧ ಪಕ್ಷದವರು, ನಾನು ಅನೇಕ ಸಾರಿ ಅವರಿಗೆ ಆಹ್ವಾನ ಕೊಟ್ಟಿದ್ದೀನಿ, ನೀವು ಎಲ್ಲೋ ಕೂತ್ಕೊಂಡು ಸುಳ್ಳು ಆರೋಪಗಳನ್ನು ಮಾಡಿ ಜನರನ್ನ ದಾರಿ ತಪ್ಪಿಸ್ತಕ್ಕಂಥ ಕೆಲಸವನ್ನು ಮಾಡಬೇಡಿ. ಜನಗಳ ಮುಂದೆ ಹೋಗೋಣ, ವೇದಿಕೆ ನೀವೇ ತಯಾರು ಮಾಡಿ, ಆ ವೇದಿಕೆಗೆ ನಾನು ಬರ್ತೇನೆ. ಇಬ್ರು ಒಟ್ಟಿಗೆ ಒಂದೇ ವೇದಿಕೆಯಲ್ಲಿ ನಾವು ಕಳೆದ 2 ವರ್ಷಗಳಲ್ಲಿ ಏನ್ ಮಾಡಿದ್ದೀವಿ, ಹಿಂದೆ 5 ವರ್ಷಗಳಲ್ಲಿ ನಾವೇನ್ ಮಾಡಿದ್ದೀವಿ, ನೀವು 4 ವರ್ಷದಲ್ಲಿ ಏನ್ ಮಾಡಿದ್ರಿ ಅಂತಕ್ಕಂಥದನ್ನ ಜನರ ಮುಂದೆ ಇಡೋಣ. ಇದನ್ನ ಇಟ್ಟರೆ ಜನ ತೀರ್ಮಾನ ಮಾಡಲಿ. ನಾವು ಪ್ರಜಾಪ್ರಭುತ್ವದಲ್ಲಿ ನಂಬಿಕೆ ಇಟ್ಕೊಂಡಿರ್ತಕ್ಕಂಥವ್ರು, ಜನರ ಅಭಿಪ್ರಾಯಕ್ಕೆ ಮನ್ನಣೆ ಕೊಡ್ತಕ್ಕಂಥವ್ರು. ಜನರು ನಾವೇನೂ ಮಾಡಿಲ್ಲ ಅಂತ ಹೇಳಿದ್ರೆ ನಾವು ತಲೆಬಾಗಿ ಅದನ್ನು ಒಪ್ಕೊಳ್ಳಿಕ್ಕೆ ತಯಾರಾಗಿದ್ದೀವಿ. ನಾವು ಮಾಡಿದ್ದೇವೆ ಅಂತ ಹೇಳಿದ್ರೆ ನೀವು ರಾಜಕೀಯದಿಂದ ನಿವೃತ್ತಿಯನ್ನು ಪಡ್ಕೊಳ್ಬೇಕು ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಸುಮ್ಮನೆ ಕೂತ್ಕೊಂಡು ಪ್ರಚಾರಕ್ಕೋಸ್ಕರ ಸುಳ್ಳು ಆರೋಪಗಳನ್ನು ಮಾಡಿ ಜನರನ್ನು ತಪ್ಪುದಾರಿಗೆ ಎಳೆದು ಜನರಲ್ಲಿ ತಪ್ಪು ಅಭಿಪ್ರಾಯಗಳನ್ನು ಮೂಡಿಸ್ತಕ್ಕಂಥ ಕೆಲಸವನ್ನ ಮಾಡಿ ನೀವು ಮತ್ತೆ ಅಧಿಕಾರಕ್ಕೆ ಬರಬೇಕು ಅಂತ ಏನಾದ್ರು ಕನಸು ಕಾಣ್ತಾ ಇದ್ರೆ ಅದು ಸಾಧ್ಯ ಇಲ್ಲ ಅಂತಕ್ಕಂಥ ಮಾತುಗಳನ್ನ ಬಹಳ ಸ್ಪಷ್ಟವಾಗಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಇವತ್ತು ಇಷ್ಟೊಂದು ಜನ ನೀವು ಸೇರಿರೋದೇ ಸಾಕ್ಷಿ ಅಂತಕ್ಕಂಥ ಮಾತುಗಳನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಯಶವಂತರಾಯ ಗೌಡ ಶಾಸಕರಾಗಿ ಅವರು ಯಾವಾಗಲೂ ಕೂಡ ನಮ್ಮನ್ನು ಭೇಟಿ ಮಾಡಿದಾಗ ಹೇಳ್ತಾರೆ, ನಮ್ಮ ಕ್ಷೇತ್ರದ ಅಭಿವೃದ್ಧಿ ಮಾಡಿಕೊಡಿ, ನನಗೆ ಯಾವುದೇ ಅಧಿಕಾರ ಬೇಡ, ನನಗೆ ನಮ್ಮ ಕ್ಷೇತ್ರದ ಅಭಿವೃದ್ಧಿ ಆದ್ರೆ, ನಮ್ಮ ಜನರ ಅಭಿವೃದ್ಧಿ ಆದ್ರೆ ನಾನು ಶಾಸಕನಾದದಕ್ಕೆ ಸಾರ್ಥಕ ಆಗ್ತದೆ ಅಂತಕ್ಕಂಥ ಮಾತುಗಳನ್ನ ಯಶವಂತರಾಯ ಗೌಡ ಹೇಳ್ತಾರೆ. ಇವತ್ತು ಯಶವಂತರಾಯ ಗೌಡರು ಪಟ್ಟಿಯನ್ನು ಮಾಡಿದ್ದಾರೆ. ದಯಮಾಡಿ ಇದನ್ನೆಲ್ಲ ಓದ್ಕೋಬೇಕು ನೀವು. ನಾನು ಅದಕ್ಕೆ ಯಶವಂತರಾಯ ಗೌಡನಿಗೆ ಹೇಳಿದೆ, ನಾನು ಇದನ್ನ ಪ್ರಚಾರ ಮಾಡಬೇಕು, ಅಷ್ಟೇ ಅಲ್ಲ ಅಡ್ವರ್ಟೈಸ್ಮೆಂಟ್ ಮೂಲಕ ಕೂಡ ಕೊಡಬೇಕು. ಎಲ್ಲ ಟಿವಿ ಚಾನೆಲ್ಗಳಲ್ಲಿ, ಎಲ್ಲ ಪತ್ರಿಕೆಗಳಲ್ಲಿ ಅಡ್ವರ್ಟೈಸ್ಮೆಂಟ್ ಕೊಡಿ. ಬರೀ ನೀರಾವರಿ ಯೋಜನೆ ಒಂದಕ್ಕೇನೆ 3,600 ಚಿಲ್ಲರೆ ಕೋಟಿಯನ್ನ ನಾವು ಖರ್ಚು ಮಾಡ್ತಾ ಇದ್ದೀವಿ. 3,600 ಚಿಲ್ಲರೆ ಕೋಟಿಯನ್ನ ನೀರಾವರಿಗೆ ಇಲ್ಲಿ ಖರ್ಚು ಮಾಡ್ತಾ ಇದ್ದೇವೆ. ಇದು ಅಭಿವೃದ್ಧಿ ಅಲ್ವಾ? ಬಿಜಾಪುರ ಈಗಿತ್ತ ನಾವು ಬರೋಕ್ಕೂ ಮುಂಚಿತವಾಗಿ ಇತ್ತೇನ್ರಿ? ಹೇಳಿ ನೀವೇ. ಎಂ ಬಿ ಪಾಟೀಲ್ ನಾನು ಹಿಂದೆ ಮುಖ್ಯಮಂತ್ರಿ ಆಗಿರುವಾಗ ನೀರಾವರಿ ಸಚಿವರಾಗಿದ್ರು.
ಸಚಿವರಾಗಿದ್ರು. ಅವತ್ತು 70,000 ಅಷ್ಟೇ ನೀರಾವರಿ ಆಗಿದ್ದದ್ದು ಇಲ್ಲಿ ಬಿಜಾಪುರ ಜಿಲ್ಲೆಯಲ್ಲಿ. ಸಿದ್ದೇಶ್ವರ ಸ್ವಾಮಿಗಳು ಯಾವಾಗಲೂ ಹೇಳ್ತಾ ಇದ್ರು, ಬಿಜಾಪುರ ಒಂದು ಬರದ ನಾಡು ಅಂತ ಹೇಳ್ತಾ ಇದ್ರು. ನಾನು ಅನೇಕ ಸಭೆಗಳಲ್ಲಿ ಅವರ ಜೊತೆಯಲ್ಲಿ ಭಾಗಿಯಾಗಿದ್ದೇನೆ. ಎಂ ಬಿ ಪಾಟೀಲ್ ಭಾಗಿಯಾಗಿದ್ದಾರೆ, ಇಲ್ಲಿರ್ತಕ್ಕಂಥ ಅನೇಕ ಜನ ಮಂತ್ರಿಗಳು ಭಾಗಿಯಾಗಿದ್ದಾರೆ. ಅವರು ಹೇಳ್ತಾ ಇದ್ದದನ್ನ ತಾವೆಲ್ಲ ಕೇಳಿದ್ದೀರಿ ಅಂತಕ್ಕಂಥದ್ದು ನನ್ನ ಭಾವನೆ. ಇವತ್ತೇನಾಗಿದೆ, ಇವತ್ತು ಬಿಜಾಪುರ ಜಿಲ್ಲೆ ಬಹುತೇಕವಾಗಿ ನೀರಾವರಿ ಆಗಿರ್ತಕ್ಕಂಥ ನೀರಾವರಿ ಪ್ರದೇಶವನ್ನು ನಾವು ಕಾಣಲಿಕ್ಕೆ ಸಾಧ್ಯ ಆಗ್ತಾ ಇದೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಇದಕ್ಕೆ ಎಂ ಬಿ ಪಾಟೀಲ್ರು, ಯಶವಂತರಾಯ ಗೌಡ, ಶಿವಾನಂದ ಇವರೆಲ್ಲರೂ ಕೂಡ, ನಮ್ಮ ವಿಠಲ ಇವರೆಲ್ಲರೂ ಕೂಡ ಕಾರಣ ಅಂತಕ್ಕಂಥ ಮಾತುಗಳನ್ನ ಈ ಸಂದರ್ಭದಲ್ಲಿ ಹೇಳಿದ್ರೆ ಅದು ಅತಿಶಯೋಕ್ತಿ ಆಗಲಾರದು ಅಲ್ವಾ? ಹೌದಲ್ವೇನ್ರಿ? ನಮ್ಮ ಹತ್ರ ದುಡ್ಡು ನೀವು ಹೇಳ್ದಾಗ ಕೇಳ್ತೀನಿ ನಾನು. ಯಾಕಂದ್ರೆ ಪ್ರಜಾಪ್ರಭುತ್ವದಲ್ಲಿ ನಂಬಿಕೆ ಇಟ್ಕೊಂಡಿರ್ತಕ್ಕಂಥವ್ರು ನಾವು. ನೀವೇನು ಹೇಳ್ತೀರಿ ಹಂಗ ಆ ರೀತಿ ಮಾಡ್ತಕ್ಕಂಥವ್ರು. ಇವತ್ತು ಇನ್ನುಳಿದ ಅನೇಕ ಯೋಜನೆಗಳಿದ್ದಾವಲ್ಲ, ನೀರಾವರಿ ಯೋಜನೆಗಳು, ಎಲ್ಲ ಯೋಜನೆಗಳನ್ನು ಕೂಡ ನಾವು ಮುಂದುವರಿಸಿ ಅವುಗಳನ್ನು ಪೂರ್ಣಗೊಳಿಸ್ತಕ್ಕಂಥ ಕೆಲಸವನ್ನ ಮಾಡ್ತೇವೆ. ಬಿಜಾಪುರ ಜಿಲ್ಲೆಯನ್ನ ಏನು ಬರಡು ಪ್ರದೇಶ ಅಂತ ಕರೀತಾ ಇದ್ರು, ಬರಗಾಲದಿಂದ ಕೂಡಿರ್ತಕ್ಕಂಥ ಪ್ರದೇಶ ಅಂತ ಕರೀತಾ ಇದ್ರು, ಆ ಪ್ರದೇಶವನ್ನ ಹಸಿರು ಎಲ್ಲ ಕಡೆ ಹಸಿರು ಕಾಣ್ತಕ್ಕಂಥ ರೀತಿಯಲ್ಲಿ ಮಾಡ್ತಕ್ಕಂಥ ಪ್ರಯತ್ನವನ್ನ ಮಾಡ್ತೇವೆ ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಈಗ ಇಂಡಿ ತರಕಾರಿಗಳನ್ನ ಬೆಳೆಯೋ ಜಾಗ, ನಿಂಬೆಹಣ್ಣನ್ನ ಬೆಳೀತಕ್ಕಂಥ ಪ್ರದೇಶ. ನಾವೊಂದ್ಸಾರಿ ಬರಗಾಲ ಬಂದಿತ್ತು, ಆಗ ಬಂದಿದ್ದೆ ನಾನು ಇಂಡಿ ತಾಲೂಕಿನಲ್ಲಿ. ನಿಂಬೆ ಗಿಡಗಳನ್ನೆಲ್ಲ ಕಿತ್ತಾಕ್ತಾ ಇದ್ರು. ನಾನು ಅವತ್ತು ಹೇಳಿದೆ ನಾನು ಈ ಭಾಗದಲ್ಲಿ ನಿಂಬೆಹಣ್ಣನ್ನು ಬೆಳೀತಾ ಇದ್ದೀರಿ, ಇದಕ್ಕೆ ಶಾಶ್ವತವಾದಂತ ಒಂದು ಪರಿಹಾರವನ್ನ ಕೊಡ್ತಕ್ಕಂಥ ಪ್ರಯತ್ನವನ್ನ ಮಾಡ್ತೇನೆ ಅಂತಕ್ಕಂಥ ಮಾತುಗಳನ್ನ ಹೇಳಿ ನಿಂಬೆ ಅಭಿವೃದ್ಧಿ ಮಂಡಳಿಯನ್ನ ಮಾಡದಂಥದ್ದು ನಮ್ಮ ಸರ್ಕಾರ ಅಂತಕ್ಕಂಥದ್ದನ್ನ ತಮಗೆ ತಿಳಿಸಲಿಕ್ಕೆ ಬಯಸ್ತಾ ಇದ್ದೇನೆ. ಬಹುಶಃ ಯಶವಂತರಾಯ ಗೌಡ ಜ್ಞಾಪಕ ಇರಬೇಕು ಅಂತ ಅನ್ಸುತ್ತೆ. ನಾನು ಜೊತೆಲಿ ಬಂದಿದ್ದು, ನಾವು ಎಲ್ಲ ನೋಡ್ಕೊ ಬಂದಿದ್ದು. ಗಿಡಗಳೆಲ್ಲ ಕಿತ್ತಾಕ್ತಾ ಇದ್ರು. ಇಲ್ಲಿ ಭಾಗದ ರೈತರು ನಿಂಬೆ ಗಿಡಗಳನ್ನೆಲ್ಲ ಕಿತ್ತಾಕ್ತಾ ಇದ್ರು. ಅಂತ ಪ್ರದೇಶದಲ್ಲಿ ನಿಂಬೆ ಅಭಿವೃದ್ಧಿ ಮಂಡಳಿಯನ್ನ ಮಾಡಿ ಇವತ್ತು ನಿಂಬೆ ಬೆಳೆಗೆ ಎಲ್ಲ ರೀತಿಯ ಪ್ರೋತ್ಸಾಹವನ್ನ ಕೊಡ್ತಕ್ಕಂಥ ಪ್ರಯತ್ನವನ್ನ ಮಾಡ್ತಾ ಇರ್ತಕ್ಕಂಥದ್ದು, ಮಾಡ್ತಕ್ಕಂಥದ್ದು ಕಾಂಗ್ರೆಸ್ ಸರ್ಕಾರ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಇವು ಅಭಿವೃದ್ಧಿ ಕೆಲಸಗಳು ಅಷ್ಟೇ ಅಲ್ಲ, ಬರೀ ಇಂಡಿ ಕ್ಷೇತ್ರ ಅಷ್ಟೇ ಅಲ್ಲ, ಬರೀ ನಾಗಠಾಣ ಕ್ಷೇತ್ರ ಅಷ್ಟೇ ಅಲ್ಲ, ಬಿಜಾಪುರ ಜಿಲ್ಲೆ ಅಷ್ಟೇ ಅಲ್ಲ, ಇಡೀ ರಾಜ್ಯದಲ್ಲಿರ್ತಕ್ಕಂಥ ಎಲ್ಲ ಕ್ಷೇತ್ರಗಳಲ್ಲೂ ಕೂಡ 224 ಕ್ಷೇತ್ರಗಳಲ್ಲೂ ಕೂಡ ಅಭಿವೃದ್ಧಿ ಕೆಲಸಗಳನ್ನು ನಾವು ಮಾಡ್ತಾ ಇದ್ದೇವೆ. ಆಮೇಲೆ ವಿರೋಧ ಪಕ್ಷದವರು ಹೇಳ್ತಾರಲ್ಲ, ಜೆಡಿಎಸ್ನವರು ಹೇಳ್ತಾ ಇದ್ದಾರಲ್ಲ, ಬಿಜೆಪಿಯವರು ಹೇಳ್ತಾ ಇದ್ದಾರಲ್ಲ, ದುಡ್ಡಿಲ್ಲ, ಖಜಾನೆ ಖಾಲಿ ಆಗ್ಬಿಟ್ಟದೆ, ದುಡ್ಡಿಲ್ಲ, ಖಜಾನೆ ಖಾಲಿ ಆಗ್ಬಿಟ್ಟದೆ. ಯಾವ ಆಧಾರದಲ್ಲಿ ಹೇಳ್ತಾ ಇದ್ದಾರೆ? ಇದು ಸುಳ್ಳು, ಅಪ್ಪಟ ಸುಳ್ಳು. ನಮ್ಮ ರಾಜ್ಯದಲ್ಲಿ ಯಾವತ್ತೂ ಕೂಡ ಅಭಿವೃದ್ಧಿ ಕೆಲಸಗಳಿಗೆ ನಮ್ಮ ಸರ್ಕಾರ ಬಂದಾಗ
ಯಾವತ್ತೂ ಕೂಡ ಅಭಿವೃದ್ಧಿ ಕೆಲಸಗಳಿಗೆ ದುಡ್ಡಿಲ್ಲ ಅಂತಕ್ಕಂಥ ಪರಿಸ್ಥಿತಿ ಉದ್ಭವ ಆಗಿಲ್ಲ. ನಾನು ಹಿಂದೆ ಮುಖ್ಯಮಂತ್ರಿ ಆಗಿರುವಾಗ 2013ರಿಂದ 2018ರವರೆಗೆ ಮುಖ್ಯಮಂತ್ರಿ ಆಗಿದ್ದೆ. ಆ ಮುಖ್ಯಮಂತ್ರಿ ಆಗಿದ್ದಾಗ 165 ಭರವಸೆಗಳನ್ನು ಕೊಟ್ಟಿದ್ದು. 165 ಭರವಸೆಗಳನ್ನು ಕೊಟ್ಟಿದ್ದು. ಅದರಲ್ಲಿ 158 ಭರವಸೆಗಳನ್ನು ಈಡೇರಿಸಿ ಅದರ ಜೊತೆಗೆ ಇನ್ನೂ 30 ಹೊಸ ಕಾರ್ಯಕ್ರಮಗಳನ್ನು ಜಾರಿ ಕೊಟ್ಟಂತ ಕೀರ್ತಿ ಯಾವುದಾದರೂ ಸರ್ಕಾರಕ್ಕೆ ಇದ್ರೆ ಅದು ಸಿದ್ದರಾಮಯ್ಯನ ಸರ್ಕಾರ, ಕಾಂಗ್ರೆಸ್ ಸರ್ಕಾರ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಯಾವುದಾದರೂ ಸರ್ಕಾರ ಇದ್ರೆ, ನುಡಿದಂತೆ ನಡೆದಂತ ಸರ್ಕಾರ ಯಾರು ಇದ್ರೆ, ಕೊಟ್ಟ ಮಾತನ್ನ ಉಳಿಸಿಕೊಳ್ತಕ್ಕಂಥ ಪ್ರಯತ್ನವನ್ನ ಮಾಡಿದ್ರೆ ಅದು ಕಾಂಗ್ರೆಸ್ ಸರ್ಕಾರ, ಅದು ನಮ್ಮ ಸರ್ಕಾರ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಈ ಸಾರಿ 593 ಭರವಸೆಗಳನ್ನು ಕೊಟ್ಟಿದ್ದವು. 593 ಭರವಸೆಗಳನ್ನು ಕೊಟ್ಟಿದ್ದವು. ಈಗಾಗಲೇ ನಾವು 2 ವರ್ಷದಲ್ಲಿ 242 ಭರವಸೆಗಳನ್ನು ಈಡೇರಿಸಿದ್ದೇವೆ. 242 ಭರವಸೆಗಳನ್ನು ಈಡೇರಿಸಿದ್ದೇವೆ. ಅದೇ ಭಾರತೀಯ ಜನತಾ ಪಕ್ಷದವರು 2018ರಲ್ಲಿ 600 ಭರವಸೆಗಳನ್ನು ಕೊಟ್ಟಿದ್ರು. 600 ಭರವಸೆಗಳನ್ನು ಕೊಟ್ಟಿದ್ರು. ಅವರು ಈಡೇರಿಸಲಿಕ್ಕೆ ಸಾಧ್ಯ ಆದದ್ದು 10% ಕೂಡ ಇಲ್ಲ. 10% ಕೂಡ ಇಲ್ಲ. ಅವರು ನಮ್ಮ ಮೇಲೆ ಹೇಳ್ತಾ ಇದ್ದಾರೆ. ನಾನು ಹೇಳ್ತೀನಿ, ಯಾರು ಬಹುಶಃ ಎಂ ಬಿ ಪಾಟೀಲ್ ಹೇಳಿದ್ರು ಏನೋ ಗೊತ್ತಿಲ್ಲ, 1,02,000 ಕೋಟಿ ರೂಪಾಯಿಗಳ ಬಾಕಿ ಹಣ ಇಲ್ದೇನೆ ಕೆಲಸ ಮಾಡಿ ಬಿಟ್ಬಿಟ್ಟು ಹೋದ್ರು. ಬಾಕಿ ಬಿಲ್ಗಳನ್ನು ಬಿಟ್ಬಿಟ್ಟು ಹೋದ್ರು. ಅದನ್ನೆಲ್ಲ ನಾವು ತೀರಿಸಬೇಕಾಗಿ ಬಂತು. ಇವತ್ತು ಗ್ಯಾರಂಟಿ ಯೋಜನೆಗಳನ್ನು ಕೂಡ ಮಾಡ್ತಾ ಇದ್ದೀವಿ, ಅಭಿವೃದ್ಧಿ ಕೆಲಸಗಳನ್ನು ಕೂಡ ಮಾಡ್ತಾ ಇದ್ದೀವಿ. ಗ್ಯಾರಂಟಿ ಯೋಜನೆಗಳಿಗೆ ಸುಮಾರು 55,000 ಕೋಟಿ ರೂಪಾಯಿಗಳನ್ನ ಗ್ಯಾರಂಟಿ ಯೋಜನೆಗಳಿಗೆ ಪ್ರತಿ ವರ್ಷ ಖರ್ಚು ಮಾಡ್ತಾ ಇದ್ದೀವಿ. ನಾನು ಇವತ್ತಾನೆ ಬೆಳಿಗ್ಗೆ 500 ಕೋಟಿ ಯಾರು ಮಹಿಳೆಯರು ಟ್ರಿಪ್ ಮಾಡಿದ್ದಾರೆ, ಉಚಿತವಾಗಿ ಪ್ರಯಾಣ ಮಾಡಿದ್ದಾರೆ, ಆ ಮಹಿಳೆಗೆ 500 ಕೋಟಿ ಮಹಿಳೆಗೆ 500ನೇ ಕೋಟಿ ಮಹಿಳೆಗೆ ಟಿಕೆಟ್ ಅನ್ನ ಇವತ್ತು ಕೊಟ್ಟಿದ್ದೇನೆ. ನಾವು ಅಧಿಕಾರಕ್ಕೆ ಜೊತೆಗೆ 1,64,00,000 ಮನೆಗಳಿಗೆ 200 ಯೂನಿಟ್ ವರೆಗೆ ಫ್ರೀಯಾಗಿ ಉಚಿತವಾಗಿ ಕರೆಂಟ್ ಅನ್ನು ಕೊಡ್ತಾ ಇದ್ದೇವೆ. ಅನ್ನಭಾಗ್ಯ ಕಾರ್ಯಕ್ರಮ ನಾನೇ 5 ಕೆಜಿ ಅಕ್ಕಿಯನ್ನು ಕೊಡ್ಲಿಕ್ಕೆ ಪ್ರಾರಂಭ ಮಾಡೋದು ಉಚಿತವಾಗಿ. ಈಗ ಮತ್ತೆ ಅಧಿಕಾರಕ್ಕೆ ಬಂದ ಮೇಲೆ ಇನ್ನೂ 5 ಕೆಜಿ ಅಕ್ಕಿಯನ್ನ, ಒಟ್ಟು 10 ಕೆಜಿ ಅಕ್ಕಿಯನ್ನ ಉಚಿತವಾಗಿ ಕೊಡ್ತಕ್ಕಂಥ ಕಾರ್ಯಕ್ರಮವನ್ನು ಜಾರಿಗೆ ತಂದಿದ್ದೇವೆ. ಯುವ ನಿಧಿ ಕಾರ್ಯಕ್ರಮ ಜಾರಿಗೆ ತಗೊಂಡ್ಬಂದಿದ್ದೀವಿ. ಯುವ ನಿಧಿ
ಯಾರು ಪದವೀಧರರಿದ್ದಾರೆ, ನಿರುದ್ಯೋಗಿ ಪದವೀಧರರಿದ್ದಾರೆ, ಯಾರು ನಿರುದ್ಯೋಗಿ ಡಿಪ್ಲೊಮಾ ಹೋಲ್ಡರ್ಸ್ ಇದ್ದಾರೆ, ಪದವೀಧರರಿಗೆ ತಿಂಗಳಿಗೆ 3,000 ರೂಪಾಯಿ, ಡಿಪ್ಲೊಮಾ ಹೋಲ್ಡರ್ಸ್ಗೆ ನಿರುದ್ಯೋಗಿಗಳಿಗೆ 1,500 ರೂಪಾಯಿ, ಈ ರೀತಿಯಾಗಿ ಕೊಡ್ತಕ್ಕಂಥದ್ದು 2 ವರ್ಷದವರೆಗೆ ಕೊಡ್ತೀವಿ ಅಂತಕ್ಕಂಥ ಮಾತುಗಳನ್ನು ಕೊಡ್ತೇವೆ. ಇದರಿಂದ ನಾವು ಗ್ಯಾರಂಟಿ ಯೋಜನೆಗಳನ್ನೂ ಕೂಡ ಜಾರಿ ಮಾಡ್ತಾ ಇದ್ದೇವೆ. ಜೊತೆಗೆ ಅಭಿವೃದ್ಧಿ ಕೆಲಸಗಳಿಗೂ ಕೂಡ ಹಣವನ್ನು ಒದಗಿಸ್ತಾ ಇದ್ದೇವೆ. ಈ ವರ್ಷ ಬಜೆಟ್ ಗಾತ್ರ 4,09,000 ಕೋಟಿ ರೂಪಾಯಿ, 4,09,000 ಕೋಟಿ ರೂಪಾಯಿ. ಅದರಲ್ಲಿ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್, ಆಸ್ತಿಗಳ ಸೃಜನೆ ಮಾಡತಕ್ಕಂಥದ್ದು, ಅದಕ್ಕೆ ಖರ್ಚು ಮಾಡತಕ್ಕಂಥ ಹಣ 83,000 ಕೋಟಿ ರೂಪಾಯಿ. 83,000 ಕೋಟಿ ರೂಪಾಯಿ. ಯಾವಾಗಲಾದರೂ ಬಿಜೆಪಿ ಸರ್ಕಾರ ಇದ್ದಾಗ ನಾವು ಇಷ್ಟು ಖರ್ಚು ಮಾಡೋದು ಅಂತ ಹೇಳಿ, ಯಾರಾದ್ರೂ ಕುಮಾರಸ್ವಾಮಿ ಹೇಳಿ ನೋಡೋಣ. ಅವರು 1 ವರ್ಷ 2 ತಿಂಗಳು ಇದ್ರು, ಸಮ್ಮಿಶ್ರ ಸರ್ಕಾರದಲ್ಲಿ ಮುಖ್ಯಮಂತ್ರಿ ಆಗಿದ್ರು, ಹೇಳಿ ನೋಡೋಣ. ಹೇಳಕ್ಕಾಗಲ್ಲ. ಅದು ಸುಳ್ಳು ಹೇಳಿದ್ರೆ ಲೆಕ್ಕ ಕೊಡಬೇಕು. ನಾನು ಹೇಳೋದ್ರಲ್ಲಿ ಸುಳ್ಳಿದ್ರೆ ನೀವೇ ಅದನ್ನು ಪರಿಶೀಲನೆ ಮಾಡಿ. ನಾನು ಯಾವತ್ತೂ ಕೂಡ ಬಜೆಟ್ ಅಂಕಿಅಂಶಗಳನ್ನು ಕೊಡುವಾಗ ಸುಳ್ಳು ಹೇಳ್ತಕ್ಕಂಥ ಕೆಲಸವನ್ನ ಮಾಡಲ್ಲ. ಯಾರು ಬೇಕಾದರೂ ಕೂಡ ನಮ್ಮ ಬಜೆಟ್ ನಿಮಗೆ ಪುಸ್ತಕ ಕೊಡ್ತೀನಿ, ನೀವು ಪುಸ್ತಕ ನಿಮ್ಗೆಲ್ಲ ಸಿಕ್ಕಿದೆ ನೋಡಬಹುದು. ಅದರಿಂದ ಇವತ್ತು ಬಿಜೆಪಿಯವರು ಮಾಡ್ತಕ್ಕಂಥ ಆರೋಪಗಳಿರ್ಬೋದು, ಜೆಡಿಎಸ್ನವರು ಮಾಡ್ತಕ್ಕಂಥ ಆರೋಪಗಳಿರ್ಬೋದು, ಅವು ಕೇವಲ ರಾಜಕೀಯಕ್ಕೋಸ್ಕರ ಸುಳ್ಳು ಆರೋಪಗಳು ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಇನ್ನು ನಾವು ಇವತ್ತು ಇಂಡಿ ಮತಕ್ಷೇತ್ರದಲ್ಲಿ ಬಹಳ ದೊಡ್ಡ ಪ್ರಮಾಣದಲ್ಲಿ ಈಗಾಗಲೇ ಡಿ.ಕೆ. ಶಿವಕುಮಾರ್ ಹೇಳಿದ್ದಾರೆ, ನೀರಾವರಿಗೆ ಬಹುಶಃ ಇಷ್ಟು ನಮ್ಮ ಕ್ಷೇತ್ರದಲ್ಲೂ ಆಗಿಲ್ಲ ಅಂತ ಅನಿಸುತ್ತೆ. ನಮ್ಮ ಕ್ಷೇತ್ರದಲ್ಲೂ ಕೂಡ ಆಗಿಲ್ಲ. ನೀರಾವರಿಗೆ ನೀನು ಇಷ್ಟೊಂದು ದುಡ್ಡೆಲ್ಲ ಹೆಂಗ್ ತಗೊಬಂದೆಪ್ಪ? ನೋಡಿ, ಒಂದು ಜಾಣತನ ಇದೆ ನಿಮ್ಮ MLA-ನಲ್ಲಿ. ಏನಪ್ಪಾ ಅಂತಂದ್ರೆ, ಕೆಲಸ ಮಾಡಿಸ್ಕೊಳ್ಳೋದು ಹೇಗೆ ಅನ್ನೋದು ಗೊತ್ತಿದೆ ಅವರಿಗೆ. ದುಡ್ಡು ಎಲ್ಲಿ ಸಿಗುತ್ತೆ ಅಂತ ಗೊತ್ತಿದೆ. ಹೇಗೆ ಪ್ರಾಜೆಕ್ಟ್ಗಳನ್ನು ಅಪ್ರೂವ್ ಮಾಡಿಸ್ಕೋಬೇಕು ಅನ್ನೋದು ಗೊತ್ತಿದೆ. ಆದ್ರಿಂದ ಯಶವಂತರಾಯಗೌಡರನ್ನ ಕಂಡ್ರೆ ಎಲ್ರಿಗೂ ಪ್ರೀತಿ, ನನಗೂ ಪ್ರೀತಿನೇ. ಅವ್ರು ಏನ್ ಹೇಳಿದ್ರು ಕೂಡ ಕೆಲಸ ಮಾಡ್ಕೊಡ್ತೀವಿ, ಅಲ್ಲೇನಪ್ಪ? ಏನ್ ಹೇಳಿದ್ರು ಕೆಲಸ ಮಾಡ್ಕೊಡ್ತೀವಿ. ಅವ್ರೊಬ್ಬರೇ ಅಲ್ಲ, ಅವ್ರ ಎದುರುಗಡೆ ಹೇಳ್ತಾ ಇದ್ದೀನಿ, ಇವ್ರಿಗಿಂತ ಸ್ವಲ್ಪ ಹೆಚ್ಚು ಕಡಿಮೆ ಬೇರೆಯವ್ರಿಗೂ ಕೂಡ ಮಾಡಿಕೊಟ್ಟಿದ್ದೀನಿ. ನಾವಿರೋದೇ, ಕಾಂಗ್ರೆಸ್ ಪಕ್ಷ ಇರೋದೇ ಸಮಾಜವನ್ನು ನಿರ್ಮಾಣ ಮಾಡಲಿಕ್ಕೋಸ್ಕರ, ಎಲ್ರಿಗೂ ಸಮಾನ ಅವಕಾಶಗಳನ್ನು ಕಲ್ಪಿಸ್ಕೊಡೋದಕ್ಕೋಸ್ಕರ. ಅದಕ್ಕೋಸ್ಕರ ಇಂಡಿ ತಾಲೂಕು ಇದೆಯಲ್ಲ, ನಂಜುಂಡಪ್ಪ ವರದಿನಲ್ಲಿ ಮೋಸ್ಟ್ ಬ್ಯಾಕ್ವರ್ಡ್ ಅಂತ ಬಂದಿದೆ. ಈಗ ಗೋವಿಂದರಾವ್ ಅಧ್ಯಕ್ಷತೆಯಲ್ಲಿ ಒಂದು ಸಮಿತಿ ಮಾಡಿದ್ದೀನಿ. ಬಹುಶಃ ಈಗ ಮೋಸ್ಟ್ ಬ್ಯಾಕ್ವರ್ಡ್ ಅಂತ ಬರಲಿಕ್ಕೆ ಸಾಧ್ಯ ಇಲ್ಲ. ಇಂಡಿ ತಾಲೂಕು ಮೋಸ್ಟ್ ಬ್ಯಾಕ್ವರ್ಡ್ ಅಂತ ನಂಜುಂಡಪ್ಪ ವರದಿನಲ್ಲಿ ಬಂದಿತ್ತು. ಈಗ ಅದನ್ನ ನಂಜುಂಡಪ್ಪನವರ ವರದಿ ಎಷ್ಟು ಮಟ್ಟಿಗೆ ಪರಿಣಾಮ ಆಗಿದೆ ಇಲ್ಲ ಅಂತಕ್ಕಂಥದನ್ನ ಪತ್ತೆ ಹಚ್ಚಲಿಕ್ಕೆ ಮತ್ತೆ ಹೊಸ ಶಿಫಾರಸುಗಳನ್ನು ಮಾಡಲಿಕ್ಕೆ ಗೋವಿಂದರಾವ್ ಅವರ ಅಧ್ಯಕ್ಷತೆಯಲ್ಲಿ ಸಮಿತಿಯನ್ನು ಮಾಡಿದ್ದೇನೆ.
ಬಹುಶಃ ಈ ಸಮಿತಿ ವರದಿ ಬಂದಾಗ ಇಂಡಿ ತಾಲೂಕು ಮೋಸ್ಟ್ ಬ್ಯಾಕ್ವರ್ಡ್ ಅಂತ ಬರಲಿಕ್ಕೆ ಸಾಧ್ಯ ಇಲ್ಲ. ಭೀಮಾಶಂಕರ್ ಶುಗರ್ ಫ್ಯಾಕ್ಟರಿ ನಡೀತಾ ಇದೆಯಾ? ನಡೀತಾ ಇದೆ. ಭೀಮಾಶಂಕರ್ ಶುಗರ್ ಫ್ಯಾಕ್ಟರಿ ಅದನ್ನ ನಾನೇ ಮಾಡಿಕೊಟ್ಟದು. ಏನಪ್ಪ ಶಿವಾನಂದ, 40 ಕೋಟಿ ಶುಗರ್ ಫ್ಯಾಕ್ಟರಿ. ಯಾಕಂದ್ರೆ ಈ ಭಾಗದಲ್ಲಿ ಕಬ್ಬು ಬೆಳೆಯತಕ್ಕಂಥ ರೈತರಿದಾರಲ್ಲ, ಅವ್ರಿಗೆ ಸಹಾಯ ಮಾಡಬೇಕು ಅಂತಕ್ಕಂಥ ಉದ್ದೇಶದಿಂದ ಭೀಮಾಶಂಕರ್ ಶುಗರ್ ಫ್ಯಾಕ್ಟರಿ ಬಹಳ ದಿನಗಳಿಂದ ನೆನಗುದಿ ಬಿದ್ದಿತ್ತು. ಅದನ್ನ ಮಾಡಿಸಿದ್ದು ಯಶವಂತರಾಯಗೌಡ ಪಾಟೀಲ್ರವರು. ನನ್ನ ಜೊತೆ ಜಗಳ ಮಾಡಿ 40 ಕೋಟಿ ರೂಪಾಯಿ ಸರ್ಕಾರದಿಂದ ಕೊಡಗ್ ಮಾಡಿ ಅದನ್ನು ಮಾಡಿಸಿದ್ದು ಯಶವಂತರಾಯಗೌಡ. ಇವರು ಅಭಿವೃದ್ಧಿ ಕೆಲಸಗಳನ್ನು ಮಾತ್ರ ಅಭಿವೃದ್ಧಿ ಪರವಾಗಿರ್ತಕ್ಕಂಥವ್ರು ಮಾತ್ರ ಅಭಿವೃದ್ಧಿ ಕೆಲಸಗಳು ಮಾಡಲಿಕ್ಕೆ ಸಾಧ್ಯ. ಯಾರು ಜನಪರವಾಗಿ ಯೋಚನೆ ಮಾಡ್ತಾರೆ ಅವ್ರು ಮಾತ್ರ ಜನಪರವಾಗಿ ಅಭಿವೃದ್ಧಿ ಕೆಲಸ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಆ ಮೂಲಕ ಕರ್ನಾಟಕದ ಅಭಿವೃದ್ಧಿಯನ್ನು ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಇವತ್ತು ಕರ್ನಾಟಕ ಅಭಿವೃದ್ಧಿ ಪಥದಂತ ತಗೊಂಡು ಹೋಗ್ತಕ್ಕಂಥ ಪ್ರಯತ್ನವನ್ನ ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದೆ ಅಂತಕ್ಕಂಥ ಮಾತುಗಳನ್ನ ಹೇಳಿ ಇವತ್ತು ಇನ್ನಷ್ಟು ಇಂಡಿ ತಾಲೂಕು ಇರಪ್ಪ ಅವರೇ ಕೇಳಲ್ಲ, ನೀನ್ ಯಾಕೆ ಕೇಳ್ತಾ ಇದ್ದೀಯಾ? ಕೂತ್ಕೊತಮ್ಮ. ಆದ್ರಿಂದ ನಾನು ಹೆಚ್ಚು ಮಾತಾಡಕ್ ಹೋಗಲ್ಲ. ಸೊಲ್ಲಾಪುರಕ್ಕೆ ಹೋಗ್ಬೇಕು, ಸೊಲ್ಲಾಪುರದಿಂದ ಹೋಗ್ಬೇಕಾಗ್ತದೆ. ದಯಮಾಡಿ ನೀವೆಲ್ಲ ಇನ್ನೊಂದು ಸಾರಿ ಕಾಂಗ್ರೆಸ್ ಪಕ್ಷಕ್ಕೆ ಆಶೀರ್ವಾದ ಮಾಡಬೇಕು, ಯಶವಂತರಾಯಗೌಡನಿಗೆ ಆಶೀರ್ವಾದ ಕೊಡಬೇಕು, ವಿಠಲ್ಗೆ ಆಶೀರ್ವಾದವನ್ನು ಮಾಡಬೇಕು ಅಂತ ಕೇಳ್ಕೊಂಡು ನಿಮ್ಮ ಆಶೀರ್ವಾದ ಯಾವಾಗಲೂ ಕೂಡ ನಮ್ಮ ಮೇಲೆ ಇರಲಿ ಅಂತಕ್ಕಂಥ ಮಾತುಗಳನ್ನು ಹೇಳಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಮತ್ತೊಮ್ಮೆ ಈ ಎಲ್ಲ ಕಾರ್ಯಕ್ರಮಗಳಿಗೂ ಕೂಡ ನಾನು ಚಾಲನೆಯನ್ನು ಕೊಟ್ಟಿದ್ದೇನೆ ಅಂತಕ್ಕಂಥ ಘೋಷಣೆಯನ್ನು ಮಾಡಿ ನಿಮಗೆಲ್ಲ ನಮಸ್ಕಾರ ಮಾಡಿ ನನ್ನ ಮಾತು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ.